ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗರ್ಭಿಣಿ ಪತ್ನಿ ಆರೋಗ್ಯ ವಿಚಾರಿಸಲು ಹೋಗಿ ಲಾಕ್ ಆಗಿದ್ದಾರೆ. ದರೋಡೆಕೋರರು ಕಾಕಿ ಬಲೆಗೆ ಬಿದ್ದಿದ್ದೇ ರೋಚಕವಾಗಿದೆ. ಗರ್ಭಿಣಿ ಪತ್ನಿ ಆರೋಗ್ಯ ವಿಚಾರಿಸಲು ಹೋಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಆರೋಪಿ ರವಿ ಮತ್ತು ರಾಕೇಶ್ ಪತ್ನಿ ಗರ್ಭಿಣಿ ಪತ್ನಿಯರು ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಏನಾಗಿದೆಯೋ ಅಂತ ಭಯ ಬಿದ್ದಿದ್ರು ಆರೋಪಿಗಳು. ಪತ್ನಿಯನ್ನ ಆರೋಗ್ಯ ವಿಚಾರಿಸಲಿಕ್ಕೆ ಮನೆಗೆ ಹೋಗಿದ್ದಾರೆ. ಆಗ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಆರೋಪಿ ರವಿ ಮತ್ತು ರಾಕೇಶ್ ಪತ್ನಿ ಇಬ್ರು ಗರ್ಭಿಣಿ ಪತ್ನಿಯರು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಂತ ಹೇಳಿ ಆರೋಪಿಗಳು ಭಯಬಿದ್ದು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಆರೋಪಿಗಳು ಸಿಕ್ಕಿ ಬಿದ್ದಿದ್ದಾರೆ. ಬೆಂಗಳೂರಿನ ಅತಿದೊಡ್ಡ ರಾಬರಿ ಕೇಸ್ 7.11 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ಪೊಲೀಸರಿಗೆ ರಿಕವರಿ ಮಾಡಿಕೊಂಡಿದ್ದಾರೆ. ಪೊಲೀಸರು ಮಾರುವೇಷದ ಬಂದು ಅಲ್ಲಿ ಟೋಲ್ಗಳ ಮುಖಾಂತರವೂ ಕೂಡ, ಅಲ್ಲಿ ಡ್ರೈವರ್ಗಳ ಮುಖಾಂತರ ಕೂಡ ಸಾಕಷ್ಟು ಆರೋಪಿಗಳನ್ನು ಕೂಡ ಹಿಡಿದಿದ್ರು. ಈಗ ಉಳಿದಂತಹ ಆರೋಪಿಗಳಿಗೆ ಶೋಧ ಕಾರ್ಯ ನಡೀತಾ ಇತ್ತು. ಈಗ ಗರ್ಭಿಣಿ ಪತ್ನಿ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಹೋಗಿ ಅಲ್ಲಿ ಕಳ್ಳರು ಸಿಕ್ಕಿ ಬಿದ್ದಿದ್ದಾರೆ. ಕಾಕಿಗೆ ಆರೋಪಿಗಳ ಬಗ್ಗೆ ಕ್ಲೂ ಸಿಕ್ಕಿದೆ ರೋಚಕ. ಮೊದಲು ಹೊಸೂರಿನಿಂದ ಹೈದರಾಬಾದ್ಗೆ ಕ್ಯಾಬ್ ಅನ್ನ ಬುಕ್ ಮಾಡಿದ್ರು. ಸುಮಾರು 10,000 ಕೊಟ್ಟು ಕ್ಯಾಬ್ ಬುಕ್ ಮಾಡಿದ್ರು. ಕ್ಯಾಬ್ ಚಾಲಕನ ನಂಬರ್ನಿಂದ ಪತ್ನಿಗೆ ಫೋನ್ ಕಾಲ್ ಮಾಡಿದ್ದಾರೆ. ಇನ್ನೆರಡು ದಿನದಲ್ಲಿ ಹಣ ಕಳಿಸೋದಾಗಿ ಕೂಡ ಹೇಳಿದ್ರು. ಅಷ್ಟರಲ್ಲಿ ಆರೋಪಿಗಳ ಮನೆಗೆ ಬಂದಿದ್ರು ಪೊಲೀಸರು. ಕ್ಯಾಬ್ ಚಾಲಕನ ನಂಬರ್ ಪತ್ತೆಗೆ ಮುಂದಾದ್ರು ಕಾಕಿ. ಹೊಸೂರಿನಿಂದ ಹೈದರಾಬಾದ್ಗೆ ಕ್ಯಾಬ್ ಬುಕ್ ಮಾಡಿದ್ರು. ಅವರು ಸುಮಾರು 10,000 ರೂಪಾಯಿಯನ್ನ ಕೊಟ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ರು. ಅದು ಕ್ಯಾಬ್ ಚಾಲಕನ ಫೋನ್ನಿಂದ ಮನೆಗೆ ಪತ್ನಿಗೆ ಫೋನ್ ಮಾಡಿದ್ದಾನೆ. ಆಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಕ್ಯಾಬ್ ಚಾಲಕನ ನಂಬರ್ ಪತ್ತೆಗೆ ಮುಂದಾದ್ರು ಪೊಲೀಸರು. ಅಷ್ಟರಲ್ಲಿ ಆರೋಪಿಗಳ ಮನೆಗೆ ಬಂದಿದ್ರು ಪೊಲೀಸರು. ಇನ್ನೆರಡು ದಿನದಲ್ಲಿ ಹಣ ಕಳಿಸ್ತೀವಿ ಅಂತ ಹೇಳಿ ಕೂಡ ಆರೋಪಿಗಳು ಆ ಪತ್ನಿಯರಿಗೆ ಹೇಳಿದ್ರು ಕೂಡ. ಮೊದಲು ಹೊಸೂರಿನಿಂದ ಹೈದರಾಬಾದ್ಗೆ ಕ್ಯಾಬ್ ಬುಕ್ ಮಾಡಿದ್ದು 10,000 ರೂಪಾಯಿಯನ್ನು ಕೊಟ್ಬಿಟ್ಟು ಕ್ಯಾಬ್ ಅನ್ನ ಬುಕ್ ಮಾಡಿದ್ರು. ಈಗ ಕಾಕಿಗೆ ಆರೋಪಿಗಳ ಬಗ್ಗೆ ಕ್ಲೂ ಸಿಕ್ಕಿದ್ದೆ ರೋಚಕವಾಗಿದೆ. ನಮ್ಮ ನಂಬರ್ ಟ್ರೇಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಕ್ಯಾಬ್ ಚಾಲಕನ ಫೋನನ್ನು ತೆಗೆದುಕೊಂಡು ಮನೆಯಲ್ಲಿ ಗರ್ಭಿಣಿ ಪತ್ನಿಯರು ಒಬ್ಬರೇ ಇರ್ತಾರೆ ಅಂತ ಹೇಳಿ ಅವರಿಗೆ ಫೋನ್ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಮತ್ತೆ 10,000 ರೂಪಾಯಿಯನ್ನು ಕೊಟ್ಟು ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡಿದ್ರು. ಆದಷ್ಟು ಬೇಗ ಹಣವನ್ನ ಕಳಿಸ್ತೇವೆ ಅಂತ ಕೂಡ ಹೇಳಿದ್ರು. ಈಗ ಅಷ್ಟರಲ್ಲಿ ಆರೋಪಿಗಳು ಮನೆಗೆ ಬಂದಿದ್ರು ಪೊಲೀಸರು. ಕ್ಯಾಬ್ ಚಾಲಕನ ನಂಬರ್ ಪತ್ತೆಗೂ ಕೂಡ ಮುಂದಾಗಿದ್ರು ಕಾಕಿ. ಈಗ ಎಲ್ಲ ಆರೋಪಿಗಳನ್ನು ಕೂಡ ಹೆಡಮುರಿ ಕಟ್ಟಿದ್ದಾರೆ.